Namaste, welcome you all. Today we will discuss about the another one concept that is called units and measurements. And in previous class we learnt about the physical world chapter, and in that case I told you the branch of science which deals with the study of basic laws of nature and its manifestation in different phenomena is called physics. ಹಾಗಾದರೆ ಈ ಫಿಸಿಕ್ಸ್ ಅಲ್ಲಿ ಸಾಕಷ್ಟು ಕಾನ್ಸೆಪ್ಟ್ಗಳನ್ನು ಅಳಿತಕ್ಕಂಥ ಸಿಚುವೇಶನ್ ಬರುತ್ತೆ. ಅಳಿತಾ ಇರಬೇಕಾದ್ರೆ ಯೂಸ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂತಂದರೆ ಸ್ಟ್ಯಾಂಡರ್ಡ್ ಯೂನಿಟ್ಸ್, SI ಯೂನಿಟ್ಸ್ ಅಂತ ಯೂಸ್ ಮಾಡ್ತೀವಿ. ಮತ್ತು ಆ ಮೆಜರ್ಮೆಂಟಿಗೆ ಇರ್ತಕ್ಕಂಥ ಟೆಕ್ನಿಕ್ಸ್ ಏನು ಅನ್ನೋದನ್ನು ಈ ಚಾಪ್ಟರ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ್ರಿ. ಅದಕ್ಕಿಂತ ಮುಂಚೆ ಎರಡು ಡೆಫಿನೇಷನ್ಗಳನ್ನು ತಿಳಿತಾ ಹೋಗೋಣ್ರಿ. ಫಸ್ಟ್ ಯಾವುದು ಅಂತಂದರೆ ಫಿಸಿಕಲ್ ಕ್ವಾಂಟಿಟಿ ಅಂತೇಳಿ. ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು ಹಾಗಾದರೆ ಅಂತಂದರೆ ಎನಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆ್ಯಂಡ್ ಗಿವನ್ ಇನ್ ಟರ್ಮ್ಸ್ ಆಫ್ ನ್ಯೂಮೆರಿಕಲ್ ವ್ಯಾಲ್ಯೂಸ್. ಯಾವುದೇ ಒಂದು ಮೂಲ ವಸ್ತುವನ್ನು ಅಳಿಲಿಕ್ಕೆ ಸಾಧ್ಯ ಆಗಿರಬೇಕು, ವಿಚ್ ಕ್ಯಾನ್ ಬಿ ಮೆಜರ್ಡ್, ಅಳಿಬಹುದು. ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಚಾಪೀಸ್ ಇನ್ ದ ಬಾಕ್ಸ್ 10, 20, 30 ಅಳಿಬಹುದು. ಆ್ಯಂಡ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ನ್ಯೂಮೆರಿಕಲ್ ವ್ಯಾಲ್ಯೂಸ್, ಅಳೆದು ಅದನ್ನು ನಂಬರಲ್ಲಿ ಎಕ್ಸ್ಪ್ರೆಷನ್ ಮಾಡ್ತಾ ಹೋಗಬೇಕು. 10 ಅದವೋ, 20 ಅದವೋ, 30 ಅದವೋ, ಯು ಶುಡ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ನಂಬರ್. ಆ ಥರ ಯಾವುದೇ ಒಂದು ಮೂಲ ವಸ್ತುವನ್ನು ಅಳಿಬಹುದು ಮತ್ತು ಅದನ್ನು ನಂಬರಲ್ಲಿ ಎಕ್ಸ್ಪ್ರೆಷನ್ ಮಾಡ್ತಾ ಹೋಗ್ಬೋದು. ಅಂಥ ಕಾನ್ಸೆಪ್ಟ್ಗಳನ್ನು ನಾವೇನಂತ ಕರಿತೀವಿ? ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಅದ ನೋಡ್ರಿ. ಮಾಸನ್ನು ಅಳಿಬೋದು. ಮಾಸ್ ಆಫ್ ದಿಸ್ ಪೆನ್ ಈಸ್ 5 ಗ್ರಾಮ್, ಗ್ರಾಮ್ ಒಳಗೆ ಹೇಳಿದ್ರಿ, ಅಳಿದ್ರಿ. ಓಕೆ. ಆ್ಯಂಡ್ ಏರಿಯಾ, ವಿಸ್ತೀರ್ಣ, ಏರಿಯಾ ಆಫ್ ದಿಸ್ ಕ್ಲಾಸ್ ರೂಮ್ ಈಸ್ 20 ಮೀಟರ್ ಸ್ಕ್ವೇರ್, 20 ನಂಬರ್ ಐತ್ರಿ, ಮೆಜರ್ಡ್ ಆ್ಯಂಡ್ ಯು ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ನ್ಯೂಮೆರಿಕಲ್ ವ್ಯಾಲ್ಯೂ. ಆ ಥರ ವೆಲಾಸಿಟಿ ಆಫ್ ಎ ವೆಹಿಕಲ್ ಈಸ್ 20 ಕಿಲೋಮೀಟರ್ ಪರ್ ಅವರ್ ಆರ್ 29 ಮೀಟರ್ ಪರ್ ಸೆಕೆಂಡ್. ಓಕೆ. ಈ ಥರ ಯಾವುದೇ ಒಂದು ಕ್ವಾಂಟಿಟಿಯನ್ನು ನಾವು ಅಳೆದು ಅದನ್ನು ನಂಬರಲ್ಲಿ ಎಕ್ಸ್ಪ್ರೆಷನ್ ಮಾಡೋಕ್ಕೆ ಸಾಧ್ಯ ಇತ್ತು ಅಂತಂದ್ರೆ ಅದನ್ನು ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಮತ್ತೊಂದು ಡೆಫಿನೇಷನ್ ಯಾವುದು ಅಂತಂದ್ರೆ ಫಂಡಮೆಂಟಲ್ ಯೂನಿಟ್ಸ್ ಅಥವಾ ಬೇಸ್ ಯೂನಿಟ್ಸ್ ಅಂತಲೂ ಕರಿತೀವಿ. ಹಾಗಾದ್ರೆ ಇದ್ರ ಡೆಫಿನೇಷನ್ ಏನು ನೋಡ್ರಿ. ದೋಸ್ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಟು ಈಚ್ ಅದರ್ ಆರ್ ಕಾಲ್ಡ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಯೂನಿಟ್ಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ಸ್. ಏನ್ರಿ ಇವು? ಹಾಗಾದರೆ ಇಲ್ಲಿ ನೋಡ್ರಿ, ಫಿಸಿಕಲ್ ಕ್ವಾಂಟಿಟಿ ವಾಪಸ್ ಬಂತು ನೋಡ್ರಿ. ಎನಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆ್ಯಂಡ್ ಗಿವನ್ ಇನ್ ಟರ್ಮ್ಸ್ ಆಫ್ ನಂಬರ್. ಈ ಫಿಸಿಕಲ್ ಕ್ವಾಂಟಿಟಿನೇ ಆಗಿರಬೇಕು ವಿಚ್ ಆರ್ ಇಂಡಿಪೆಂಡೆಂಟ್ ಟು ಈಚ್ ಅದರ್. ಅಂದರೆ ಅದನ್ನು ನಾವು ಈಸಿಯಾಗಿ ಎಳೆಯೋಕ್ಕೆ ಸಾಧ್ಯ ಆಗಿರಬೇಕು. ಅದನ್ನು ನಾವು ಅಳಿಯಾಕಂತೇಳಿ ಮತ್ತೊಂದು ಫಾರ್ಮುಲಾನ ಯೂಸ್ ಮಾಡೋದಾಗಲಿ ಅಥವಾ ಬೇರೆ ಬೇರೆ ಏನೇನೋ ಕ್ಯಾಲ್ಕುಲೇಷನ್ ಮಾಡೋದಾಗಲಿ ಅವಶ್ಯಕತೆ ಇಲ್ಲ. ಈಸಿಯಾಗಿ ಇಂಡಿಪೆಂಡೆಂಟ್ ಆಗಿ ನಾವು ಅದನ್ನು ಅಳಿಯೋಕ್ಕೆ ಸಾಧ್ಯ ಇದ್ದರೆ ಅದನ್ನು ನಾವು ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಕರಿತೀವಿ. ಆ ಫಂಡಮೆಂಟಲ್ ಕ್ವಾಂಟಿಟಿನ ಎಕ್ಸ್ಪ್ರೆಸ್ ಮಾಡೋದು ಯಾವ ಥರ ನಾವು ಅದನ್ನು ಇಂಡಿಕೇಟ್ ಮಾಡ್ತೀವಿ ಅಂತಕ್ಕಂಥ ಒಂದು ಯೂನಿಟ್ಸ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರಿತೀವಿ. ಸೊ ದೇರ್ಫೋರ್ ರಿಮೆಂಬರ್, ಎನಿ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಟು ಈಚ್ ಅದರ್ ಆರ್ ಕಾಲ್ಡ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಯೂನಿಟ್ಸ್ ಈಸ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ಸ್. ಇದನ್ನು ಬ್ರೀಫ್ ಆಗಿ ಹೇಳ್ಬೇಕು ಅಂತಂದರೆ 7 ಫಂಡಮೆಂಟಲ್ ಕ್ವಾಂಟಿಟೀಸ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ಬೇಕ್ರಿ. ಸೊ ಈ 7 ಇಂಪಾರ್ಟೆಂಟ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಯಾವ ಥರ ಬಂದವು ಅಂತಂದರೆ 1971 ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ ಅಂತೇಳಿ ಒಂದು ಅಡಾಪ್ಟ್ ಮಾಡ್ಕೋತಾರೆ. ಒಂದು ಕಾನ್ಫರೆನ್ಸ್ ಆಗುತ್ತೆ. ಆ ಕಾನ್ಫರೆನ್ಸು ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಮೇಲೆ ಇರುತ್ತೆ. ಅವಾಗ ತೊಗೊಂಡಿರ್ತಕ್ಕಂಥ ಕ್ವಾಂಟಿಟೀಸ್ನೇ ಯಾವುವು ಅಂತಂದರೆ ಈ 7 ಫಂಡಮೆಂಟಲ್ ಕ್ವಾಂಟಿಟೀಸ್. ಅಬ್ಸರ್ವ್ ಮಾಡಿರಿ. ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ವಾಸ್ ಅಡಾಪ್ಟೆಡ್ ಇನ್ 1971 at the time of general conference on weights and measurements. ಸಾಕಷ್ಟು ದೇಶದಿಂದ ಸೈಂಟಿಸ್ಟ್ ಕೂಡಿರ್ತಾರೆ. ಆ ಸೈಂಟಿಸ್ಟ್ಗಳೆಲ್ಲ ಥಿಂಕ್ ಮಾಡ್ತಾರೆ. ಪ್ರತಿ ದೇಶದವರು ಅವ್ರವ್ರದ್ದೇ ಆದಂಥ ಇನ್ವೆನ್ಷನ್ ಮಾಡಿರ್ತಾರೆ. ಇನ್ವೆನ್ಷನ್ ಮಾಡಿ ಅದನ್ನು ಎಕ್ಸ್ಪ್ರೆಷನ್ ಮಾಡುವಾಗ ಬೇರೆ ಬೇರೆ ಕ್ವಾಂಟಿಟಿ ಒಳಗೆ ಯೂಸ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ಗ್ರಾಮಲ್ಲಿ ಯೂಸ್ ಮಾಡ್ತಾರೆ ಮಾಸನ್ನು ಮೆಜರ್ಮೆಂಟ್ ಮಾಡುವಾಗ, ಕೆಲವೊಬ್ಬರು KG ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವೊಬ್ಬರು ಕ್ವಿಂಟಲಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಕೆಲವೊಬ್ಬರು ಟನ್ನಲ್ಲಿ ಎಕ್ಸ್ಪ್ರೆಷನ್ ಮಾಡ್ಬೋದು. ಬಟ್ ಅದನ್ನು ಎಕ್ಸ್ಪ್ರೆಷನನ್ನು ಒಂದೇ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡಿಬಿಡೋನು, ಎಲ್ಲ ಸೈನ್ಸನ್ನು ತಿಳ್ಕೊಳ್ಳೋಕೆ ಹೆಲ್ಪ್ ಆಗಲಿ ಅಂತೇಳಿ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ನ ಯೂಸ್ ಮಾಡೋನು, ಅದನ್ನೇ ಎಲ್ಲರೂ ಅಡಾಪ್ಟ್ ಮಾಡ್ಕೊತ ಬರೋನು ಅಂತೇಳಿ ಒಂದು ರೂಲ್ನ ತೊಗೊಂಬರ್ತಾರೆ ರೀ. ಸೊ ಆ ರೂಲ್ ಪ್ರಕಾರ 7 ಫಂಡಮೆಂಟಲ್ ಕ್ವಾಂಟಿಟೀಸನ್ನು ಕೊಡ್ತಾರೆ. ಆ ಕ್ವಾಂಟಿಟಿ ಯಾವಂತ ಡಿಸ್ಕಷನ್ ಮಾಡೋಣ್ರಿ. ಫಸ್ಟ್ ಕ್ವಾಂಟಿಟಿ ಲೆಂತ್, ಉದ್ದ ಅಂತ ಕರಿತೀವಿ ನೀವು. ಅದನ್ನು ಲೆಂತ್ನ ಅಳಿಯುವಾಗ ಕಾಮನ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥ SI ಯೂನಿಟ್ ಯಾವ್ದು ರೀ, ಸ್ಟ್ಯಾಂಡರ್ಡ್ ಫಂಡಮೆಂಟಲ್ ಯೂನಿಟ್ ಯಾವುದು ಅಂತಂದ್ರೆ ಮೀಟರ್. ಈಗ ಫಾರ್ ಎಕ್ಸಾಂಪಲ್ ಈ ಪೆನ್ ರೀ, ಈ ಪೆನ್ನದ ಲೆಂತ್ ಅಳಿಬೇಕು ಅಂತಂದ್ರೆ ನೀವು 14 ಸೆಂಟಿಮೀಟರ್ ಅಂತ ಹೇಳ್ತೀರಿ, ಹೌದಾ? 14 ಸೆಂಟಿಮೀಟರ್ ಅನ್ನೋದನ್ನ ನೀವು ಮೀಟ್ರಲ್ಲಿ ಎಕ್ಸ್ಪ್ರೆಷನ್ ಮಾಡಬೇಕು. ಹೆಂಗೆ ಎಕ್ಸ್ಪ್ರೆಷನ್ ಮಾಡ್ತೀರಿ? 14 ಡಿವೈಡೆಡ್ ಬೈ 100. ಯಾಕಂದರೆ 1 ಮೀಟರ್ ಅಂತಂದರೆ 100 ಸೆಂಟಿಮೀಟರ್, ಹೌದ್ರಿ? ಸೊ 14 ಡಿವೈಡೆಡ್ ಬೈ 100 ಯು ವಿಲ್ ಗೆಟ್ ಇಟ್ ಆಸ್ 0.14 ಮೀಟರ್. ದಟ್ ಈಸ್ ದ ಸ್ಟ್ಯಾಂಡರ್ಡ್ ಯೂನಿಟ್ ಫಾರ್ ದ ಲೆಂತ್ ಮೆಜರ್ಮೆಂಟ್. ಯಾವುದೇ ಆಗಿರಲಿ, 20 ಮೀಟರ್, 25 ಮೀಟರ್, 60 ಮೀಟರ್, ಎನಿಥಿಂಗ್ ಯು ಶುಡ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಮೀಟರ್ಸ್ ಓನ್ಲಿ. ಸೆಕೆಂಡ್ ಒನ್ ಯಾವುದು ಅಂತಂದರೆ ಮಾಸನ್ನು ವೆರೈಟಿ ಮೆಥಡ್ ಒಳಗೆ ಅಳಿಬೋದು. ಗ್ರಾಮ್ ಒಳಗೆ ಅಳಿಬೋದು, ಮಿಲಿಗ್ರಾಮಲ್ಲಿ ಅಳಿಬೋದು, KG ಒಳಗೆ ಅಳಿಬೋದು, ಕ್ವಿಂಟಲಲ್ಲಿ ಅಳಿಬೋದು.
ಬಟ್ ಸ್ಟ್ಯಾಂಡರ್ಡ್ ಯಾವುದು ಅಂತಂದರೆ ಮಾಸ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕಿಲೋಗ್ರಾಮ್ಸ್. ಕೆ ಜಿ ಒಳಗನೆ ಅದನ್ನು ನೀವು ಎಕ್ಸ್ಪ್ರೆಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮಾಸ್ ಆಫ್ ಎ ಪೌಡರ್ ಈಸ್ 25 ಗ್ರಾಮ್ಸ್ ಅಂತ ಹೇಳ್ತೀವಿ. ಅದನ್ನು 25 ಗ್ರಾಮ್ ಅನ್ನೋದನ್ನು ಕೆ ಜಿ ಕನ್ವರ್ಟ್ ಮಾಡುವಾಗ 25 ಡಿವೈಡೆಡ್ ಬೈ 1000 ಅಂತ ಮಾಡಬೇಕು. 0.025 ಕೆ ಜಿ. ಯಾಕಂತಂದರೆ 1 ಕೆ ಜಿ ಇಸ್ ಈಕ್ವಲ್ ಟು 1000 ಗ್ರಾಮ್ಸ್ ಅಂತ ನಿಮ್ಗೆ ಗೊತ್ತಿದೆ. ಸೊ ಮಾಸ್ ಕ್ಯಾನ್ ಬಿ ಕನ್ವರ್ಟೆಡ್, ಮಾಸ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕೆ ಜಿ. ಥರ್ಡ್ ಕಾನ್ಸೆಪ್ಟ್ ಈಸ್ ಟೈಮ್. ಟೈಮನ್ನು ಮೆಜರ್ಮೆಂಟ್ ಮಾಡುವಾಗ ಮಿನಿಟ್ ಒಳಗೆ ಜಾಸ್ತಿ ಯೂಸ್ ಮಾಡ್ತೀವಿ ಅಥವಾ ಅವರ್ ಒಳಗೆ ಯೂಸ್ ಮಾಡ್ತೀವಿ. ಬಟ್ ಅದನ್ನು ನಾವು ಯಾವುದ್ರಲ್ಲಿ ಅಳಿಬೇಕು, ಸ್ಟ್ಯಾಂಡರ್ಡ್ ಒನ್ ಯಾವುದು ಅಂತಂದರೆ ಸೆಕೆಂಡ್ಸ್. ಆ್ಯಂಡ್ ರಿಮೆಂಬರ್, 1 hour is equal to 3600 seconds. ಆ್ಯಂಡ್ ಜನರಲಿ ದ ವ್ಯಾಲ್ಯೂಸ್ ಆರ್ ಗಿವನ್. ಈಗ ಫಾರ್ ಎಕ್ಸಾಂಪಲು ಒಬ್ಬ ವ್ಯಕ್ತಿ ಎ ಇಂದ ಬಿ ಸ್ಥಳಕ್ಕೆ ಹೊಂಟಿರ್ತಾನೆ. ಹೋಗ್ತಾ ಇರಬೇಕಾದ್ರೆ 12 ನಿಮಿಷ ತಗೋತಾನೆ ಅಂತ ಹೇಳ್ತೀರಿ. 12 ನಿಮಿಷ ಅಂತನೂ ಹೋಗಿಲ್ಲ, 12 ಮಿನಿಟ್ಸ್ ಅನ್ನೋದನ್ನು ಸೆಕೆಂಡಿಗೆ ಎಕ್ಸ್ಪ್ರೆಷನ್ ಮಾಡಬೇಕು. 12 into 60, ಓಕೆ, 720 ಸೆಕೆಂಡ್ಸ್. ಈ ಥರ ನೀವು ಅದನ್ನು ಇಂಡಿಕೇಟ್ ಮಾಡ್ತಾ ಹೋದ್ರಿ ಅಂತಂದರೆ ಯು ಕ್ಯಾನ್ ಡೂ ದ ಕ್ಯಾಲ್ಕುಲೇಷನ್ಸ್ ವೆರಿ ಈಸಿಲಿ. ನೆಕ್ಸ್ಟ್ ಥಿಂಗ್ ಈಸ್ ಅಬೌಟ್ ದ ಟೆಂಪ್ರೇಚರ್. ಟೆಂಪ್ರೇಚರ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್, ನಾಟ್ ಡಿಗ್ರಿ ಸೆಲ್ಸಿಯಸ್. ಡಿಗ್ರಿ ಸೆಲ್ಸಿಯಸ್ಸಲ್ಲೂ ಅಳಿತೀರಿ, ಬಟ್ ಅದನ್ನು ನೀವು ಸ್ಟ್ಯಾಂಡರ್ಡ್ ಒನ್ ಯಾವುದು ಅಂತಂದರೆ, ಫಂಡಮೆಂಟಲ್ ಯೂನಿಟ್ ಯಾವುದು ಅಂತಂದರೆ ಕೆಲ್ವಿನಲ್ಲಿ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಕೊರೋನಾದ ಟೆಸ್ಟ್ ಆಗ್ತಾ ಇರಬೇಕಾದ್ರೆ ಅಥವಾ ಯಾವುದಾದ್ರೂ ಒಬ್ಬ ಪರ್ಸನ್ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಥರ್ಮಲ್ ಸ್ಕ್ಯಾನಿಂಗ್ ಅಂತ ತೊಗೋತಾರೆ. ಆ ಸ್ಕ್ಯಾನರಲ್ಲಿ ತೋರಿಸುತ್ತೆ ನಂಬರ್ 36.7 ಡಿಗ್ರಿ ಸೆಲ್ಸಿಯಸ್ ಅಂತೇಳಿ, ಅಥವಾ 98.6 ಫ್ಯಾರನ್ ಹೀಟ್ ಅಂತೇಳಿ ತೋರಿಸುತ್ತೆ. ಕಾಮನ್ ಆಗಿ ಕ್ಲಿನಿಕಲ್ ಥರ್ಮಾಮೀಟ್ರಲ್ಲಿ ಯೂಸ್ ಮಾಡೋದು ನಾವು ಎದ್ರೊಳಗೆ ಯೂಸ್ ಮಾಡ್ತೀವಿ ಅಂತಂದರೆ ಫ್ಯಾರನ್ ಹೀಟ್ ಒಳಗೆ ಮೆಜರ್ಮೆಂಟ್ ಮಾಡ್ತೀವಿ. ನಾರ್ಮಲಾಗಿ ನಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟು ಇರಬೇಕು ಅಂತಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು ರೀ, ಹೆಲ್ದಿ ಪರ್ಸನ್ ಅದನ್ನ ಅಂತಂದರೆ. ಅದು ನೀವು ಫ್ಯಾರನ್ ಹೀಟ್ನಾಗ ಹೇಳಿದಾಗ 98.6 ಫ್ಯಾರನ್ ಹೀಟ್ ಅಂತ ಬರುತ್ತೆ. ಬಟ್ ಫಿಸಿಕ್ಸಲ್ಲಿ ಅಥವಾ ಸೈನ್ಸಲ್ಲಿ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಆ ಕ್ವಾಂಟಿಟಿನ ನಾವು ಕೆಲ್ವಿನಿಗೆ ಕನ್ವರ್ಟ್ ಮಾಡಿ ಇಂಡಿಕೇಟ್ ಮಾಡ್ತಾ ಹೋಗ್ಬೇಕು ರೀ. ಸೊ ಟೆಂಪ್ರೇಚರ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್. ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟನ್ನು ಅಳೆಯುವಾಗ, ವಿದ್ಯುತ್ ಪ್ರವಾಹವನ್ನು ಅಳೆಯುವಾಗ ನಾವು ಯಾವ ಯೂನಿಟ್ ಯೂಸ್ ಮಾಡಬೇಕು ಅಂತಂದರೆ ಆಂಪಿಯರ್. ಓಕೆ, 10 ಆಂಪಿಯರ್, 2 ಆಂಪಿಯರ್, 5 ಆಂಪಿಯರ್, 3 ಆಂಪಿಯರ್. ಸೊ ಆಂಪಿಯರ್ ಈಸ್ ದ SI ಯೂನಿಟ್ ಆಫ್ ದ ಎಲೆಕ್ಟ್ರಿಕಲ್ ಕರೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಲ್ಯುಮಿನಸ್ ಇಂಟೆನ್ಸಿಟಿ. ಇದು ಕೆಲವೊಂದಿಷ್ಟು ಲೈಟ್ಸಲ್ಲಿ ನಮ್ಗೆ ಯೂಸ್ ಆಗ್ತಕ್ಕಂಥ ಕಾನ್ಸೆಪ್ಟ್ ರೀ. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನಿಮ್ಗೆ ಹೇಳ್ತೀನಿ. ಲ್ಯುಮಿನಸ್ ಇಂಟೆನ್ಸಿಟಿನ ಮೆಜರ್ಮೆಂಟ್ ಮಾಡ್ತಕ್ಕಂಥ ಯೂನಿಟ್ ಯಾವುದು ಅಂತಂದರೆ ಕ್ಯಾಂಡಿಲಾ. This is the standard SI unit for luminous intensity. And next one is amount of substance. ಲ್ಯಾಬಲ್ಲಿ ಇವು ಟೆಕ್ನಿಕ್ ಯೂಸ್ ಆಗುತ್ತೆ. ಇಷ್ಟು ಮೋಲ್ ಆಫ್ ಕ್ವಾಂಟಿಟಿನ ನೀವು ತೊಗೋಬೇಕು. 10 mole, 3 mole, 5 mole ಅಂತ ತೊಗೊಳೋದಿರುತ್ತೆ. ಅಮೌಂಟ್ ಆಫ್ ಸಬ್ಸ್ಟೆನ್ಸನ್ನು, ಆ ವಸ್ತು ಎಷ್ಟು ತೊಗೋಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಯಾವುದು ಅಂತಂದರೆ ಮೋಲ್. Mole is the SI unit for the amount of substance. And these are the 7 important fundamental quantities, and these are the SI units. I repeat again, length can be measured in terms of meter. Mass can be measured in terms of kg. Time can be measured in terms of second. And temperature can be measured in terms of Kelvin. Electric current can be measured in terms of ampere. Luminous intensity can be measured in terms of candela. And amount of substance can be measured in terms of mole. So these are the 7 important fundamental quantities and their SI units. ಸಾಕಷ್ಟು ಸಲ ಇದನ್ನ ಎಕ್ಸಾಮ್ ಒಳಗೆ ಕೇಳ್ತಿರ್ತಾರೆ. And remember all these concepts properly. Thank you.